ವರ್ಗಾವಣೆ ನೇಮಕಾತಿಗೆ ನನ್ನ ಅನುಮತಿ ಇರಲೇಬೇಕು ಹೀಗಂತ ಮುಖ್ಯ ಕಾರ್ಯದರ್ಶಿಗೆ ಡಿಸಿಎಂ ಡಿಕೆಶಿ ಖಡಕ್ ಪತ್ರ ಬರೆದಿದ್ದಾರೆ. ಡಿಪಿಆರ್ನಿಂದ ಆದೇಶ ಹೊರಡಿಸಬೇಕು ಅಂತಂದ್ರೆ ಅನುಮತಿ ಕಡ್ಡಾಯ. ನನ್ನ ಪೂರ್ವಾನುಮತಿ ಪಡೆದ ನಂತರವಷ್ಟೇ ಆದೇಶವನ್ನ ಹೊರಡಿಸಬೇಕು ಅಂತ ಪತ್ರ ಬರೆದಿದ್ದಾರೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ನಿಮಗೆ ತಿಳಿಸಲಾಗಿತ್ತು. ಆದರೆ ಮೇ 9ರ ಆದೇಶದಲ್ಲಿ ನನ್ನ ಅನುಮತಿ ಇಲ್ಲದೆ ವರ್ಗಾವಣೆಯಾಗಿದೆ. ಕೆಲ ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ. ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶಿಸಿರುವುದಕ್ಕೆ ನಾನು ಆಕ್ಷೇಪಿಸ್ತಾ ಇದ್ದೇನೆ. ಹೀಗಾಗಿ ಆದೇಶ ಕೂಡಲೇ ವಾಪಸ್ ಪಡಿಬೇಕು. ಮೇ 13ರಂದು ಹೀಗಂತ ಬರೆದಿದ್ದಾರೆ. ಡಿಕೆ ಬರೆದಿರುವಂತಹ ಪತ್ರ ಇದು. ಮುಖ್ಯ ಕಾರ್ಯದರ್ಶಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬರೆದಿರುವಂತಹ ವಾರ್ನಿಂಗ್ ಪತ್ರ. ಮುಖ್ಯ ಕಾರ್ಯದರ್ಶಿಗೆ ಖಡಕ್ ಆದಂತಹ ಪತ್ರ ಬರೆದಿದ್ದಾರೆ. ತನ್ನ ಅನುಮತಿ ಇಲ್ಲದೆ ಡಿಪಿಆರ್ನಿಂದ ಆದೇಶ ಹೊರಡಿಸಬೇಕಾದ್ರೆ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಮೇ 13ರಂದು ಬರೆದಿರುವಂತಹ ಟಿಪ್ಪಣಿಯಲ್ಲಿ ಡಿಕೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇ 9ರ ಆದೇಶದಲ್ಲಿ ನನ್ನ ಅನುಮತಿ ಇಲ್ಲದೆ ವರ್ಗಾವಣೆಯಾಗಿದೆ. ಕೆಲ ಮುಖ್ಯ ಎಂಜಿನಿಯರ್ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶ ಮಾಡಿರೋದ್ರಿಂದ ನಾನು ಇದನ್ನ ಆಕ್ಷೇಪಿಸ್ತಾ ಇದ್ದೇನೆ. ಡಿಪಿಆರ್ನಿಂದ ಆದೇಶ ಹೊರಡಿಸಬೇಕಾದ್ರೆ ನನ್ನ ಅನುಮತಿ ಕಡ್ಡಾಯ ಅಂತ ಮೇ 13ರಂದು ಬರೆದಿರುವ ಟಿಪ್ಪಣಿಯಲ್ಲಿ ಡಿಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಅನುಮತಿ ಇಲ್ಲದೆ ವರ್ಗಾವಣೆ ವಿಚಾರ. ನಮಗೆ ತಕ್ಷಣವೇ ಇಂಜಿನಿಯರ್ಸ್ ಬೇಕಾಗಿದೆ. ಕೆಲಸವನ್ನ ಮಾಡೋದಕ್ಕೆ ಇಂಜಿನಿಯರ್ಸೇ ಇಲ್ಲದಾಗಿದೆ. ಡಿಸಿಎಂ ಡಿಕೆಶಿ ಕೊಟ್ಟಂತಹ ಹೇಳಿಕೆ ಇದು. ನಮ್ಮ ಇಲಾಖೆಗೆ ಇಂಜಿನಿಯರ್ಸ್ ಬರ್ತಾರೆ, ಬಂದು ಪ್ರಮೋಷನ್ ತೆಗೆದುಕೊಂಡು ಹೋಗ್ತಾರೆ. PWD ಜಿಲ್ಲಾ ಪಂಚಾಯತ್ಗೆ ಅವರು ಹೋಗ್ತಾರೆ. ಹೀಗಾಗಿ ನಮಗೆ ಇಂಜಿನಿಯರ್ಸ್ ಇಲ್ಲದಾಗಿದೆ. ನೀರಾವರಿ ಕೆಲಸ ಮಾಡೋಕ್ಕೂ ಇಂಜಿನಿಯರ್ಸ್ ಇರಲ್ಲ ಅಂತ ಡಿಕೆ ಹೇಳಿದ್ದಾರೆ. ನೋಡಪ್ಪ, ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ಪ್ರಮೋಷನ್ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಿಬಿಡಿ, ಯಾರನ್ನೂ ಪೋಸ್ಟ್ ಮಾಡಿಬಿಡಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಕೆಲವು ಸಂದರ್ಭ ಏನಾಗ್ತದೆ ಅಂದರೆ ಮೇಲ್ಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಿಬಿಡಿ, ನನಗೆ ತಿಳಿಸ್ದೆ ಅಂತ ಹೇಳಿದ್ದೀನಿ.